ಹರಿ ಓಂ. ನಮಗೆಲ್ಲ ಗೊತ್ತಿರುವ ಹಾಗೆ ಶಿಕ್ಷಣ ಅಂದರೆ ಜ್ಞಾನವನ್ನು ಪಡೆದುಕೊಳ್ಳೋದು, ಹೊಸ ವಿಷಯವನ್ನು ಕಲಿಯುವುದು ಅಂತ. ಶಿಕ್ಷಣದಿಂದ ವ್ಯಕ್ತಿತ್ವ ವಿಕಾಸ, ಒಳ್ಳೆಯ ನಡೆ ನುಡಿ ಬರುತ್ತದೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಸರ್ವಜ್ಞನ ವಚನದಂತೆ ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿಕ್ಕು. ನಾವು ಎಲ್ಲವನ್ನೂ ತಿಳಿದುಕೊಂಡಿದ್ದೇವೆ ಅಥವಾ ಎಲ್ಲವನ್ನು ತಿಳ್ಕೊಂಡಾಯ್ತು, ನಾನು ಸರ್ವಜ್ಞ ಅಂತ ಯಾರೂ ಇಲ್ಲ. ಎಲ್ಲರೂ ಎಲ್ಲ ವಯಸ್ಸಿನಲ್ಲೂ ವಿದ್ಯಾರ್ಥಿಗಳೇ. ನಾವು ಜ್ಞಾನವನ್ನು ಹೇಗೆಲ್ಲ ಪಡೆಯುತ್ತಾ ಹೋಗುತ್ತೇವೆ ಅಂತ ತಿಳಿಸುವ ಒಂದು ಸುಂದರವಾದ ಸಂಸ್ಕೃತ ಶ್ಲೋಕ ಇದೆ. ಆಚಾರ್ಯಾತ್ ಪಾದಮಾದತ್ತೇ ಪಾದಂ ಶಿಷ್ಯಸ್ವಮೇಧಯಾ ಪಾದಂ ಸಬ್ರಹ್ಮಚಾರಿಭ್ಯಃ ಪಾದಂ ಕಾಲಕ್ರಮೇಣ ಚ. ಈ ಶ್ಲೋಕದ ಅರ್ಥ ಹೀಗಿದೆ: ಆಚಾರ್ಯಾತ್ ಪಾದಮಾದತ್ತೆ ಅಂದ್ರೆ ವಿದ್ಯಾರ್ಥಿಯು ಗುರುವಿನಿಂದ ಅಥವಾ ಶಿಕ್ಷಕನಿಂದ ವಿದ್ಯೆಯ ಮೊದಲ ಭಾಗವನ್ನು ಕಲ್ತುಕೊಳ್ತಾನೆ ಅಂತ ಹೇಳ್ತದೆ. ಪಾದ ಅಂತ ಹೇಳಿದ್ರೆ ಕಾಲು ಭಾಗ ಅಂತ ಅರ್ಥ. ಪಾದಂ ಶಿಷ್ಯ ಸ್ವಮೇಧಯ, ಮತ್ತೊಂದು ಕಾಲು ಭಾಗವನ್ನು ವಿದ್ಯಾರ್ಥಿಯು ಸ್ವಂತ ಆಲೋಚನೆ ಮತ್ತು ಬುದ್ಧಿಶಕ್ತಿಯಿಂದ, ಸ್ವಂತ ಅಧ್ಯಯನದಿಂದ ಗ್ರಹಿಸಿಕೊಳ್ತಾನೆ ಅಂತ ಹೇಳ್ತದೆ. ಪಾದಂ ಸಬ್ರಹ್ಮಚಾರಿಭ್ಯ, ಮೂರನೇ ಕಾಲು ಭಾಗವನ್ನು ತನ್ನ ಸಹಪಾಠಿಗಳಿಂದ, ಜೊತೆಗೆ ಓದ್ತಿರುವವರಿಂದ ಅಥವಾ ಬೇರೊಬ್ಬರ ಹತ್ರ ಚರ್ಚೆ ಮಾಡಿ ಈ ರೀತಿಯಾಗಿ ಜ್ಞಾನವನ್ನು ಗ್ರಹಿಸಿಕೊಳ್ತಾನೆ. ಪಾದಂ ಕಾಲಕ್ರಮೇಣ ಚ, ಕೊನೆಯ ಕಾಲು ಭಾಗವು ಕಾಲಕ್ರಮದಲ್ಲಿ, ಅವನ ಅನುಭವದಲ್ಲಿ, ಜೀವನದ ಪಾಠಗಳಿಂದ ಅವನು ಕಲಿತುಕೊಳ್ತಾನೆ ಅಂತ ಈ ಶ್ಲೋಕ ಹೇಳ್ತದೆ.